ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಮೇ ತಿಂಗಳ ಅಂತ್ಯದಲ್ಲಿ ಶತಾಯಗತಾಯ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ, ಹೊಸ ಸಿಎಂ ಬರ್ತಾರೆ ಅನ್ನುವಂಥ ಚರ್ಚೆ ಇದೆ. ಹಾಗಾದ್ರೆ ಹೊಸ ಸಿಎಂ ಯಾರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರದ್ದು ಕೂಡ ಈ ತಿಂಗಳಲ್ಲಿ ಬರ್ತ್ಡೇ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಹುದು. ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಗಿಫ್ಟ್ ಕೊಡುತ್ತೆ ಅನ್ನುವಂತಹ ಅಂದಾಜು ವಿಶ್ಲೇಷಣೆಗಳು ಆಗ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಬದಲಾದ್ರೆ ಹೊಸ ಸಿಎಂ ಬರಬೇಕು ಸರಿ, ಬಟ್ ಯಾರು ಅಂತ ಹೇಳಿದ್ರೆ ಈಗ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅದೇ ಸಂದರ್ಭದಲ್ಲಿ ರಾಯರೆಡ್ಡಿ ಅವರು ಕೂಡ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಈ ಸಿಎಂ ರೇಸ್ಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಹೊಸ ಟ್ವಿಸ್ಟ್ ಏನು? ಸಿಎಂ ರೇಸಲ್ಲಿ ಕಾಣಿಸ್ಕೊತಾ ಇರುವಂತಹ ಹೊಸ ವ್ಯಕ್ತಿ ಯಾರು, ಹೊಸ ನಾಯಕ ಯಾರು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಎಸ್ ವೀಕ್ಷಕರೇ, ಈಗಾಗಲೇ ಹೇಳ್ತಾ ಇದ್ದೀವಿ, ಸಿಎಂ ಬದಲಾವಣೆ ವಿಚಾರ ಕಳೆದ 3 ವರ್ಷಗಳಿಂದ ಚರ್ಚೆಗೆ ಬರ್ತಾನೆ ಇರುತ್ತೆ. ಬಟ್ ಈ ಬಾರಿ ಒಂದು ತಾರ್ಕಿಕ ಅಂತ್ಯ ಕಾಣಲೇಬೇಕು ಅನ್ನುವಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು, ಅಲ್ಲಿ AICC ಅಧ್ಯಕ್ಷರನ್ನು ಕೂಡ ಮಾತನಾಡಿದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಕೂಡ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮಾತನಾಡಿದ್ರು. ಇದರ ನಡುವೆ ಬಸವರಾಜ ರಾಯರೆಡ್ಡಿ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ಬಂದಿದ್ದಾರೆ. ಇದಲ್ಲದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸಿಎಂ ರೇಸ್ನಲ್ಲಿ ಇರುವಂತಹ ನಾಯಕರು, ದಲಿತ ಸಮುದಾಯದ ನಾಯಕರು, ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಏನು ಅಂತ ಹೇಳಿದ್ರೆ, ಸದ್ಯಕ್ಕೆ ಸಿಎಂ ಬದಲಾವಣೆ ಆದ್ರೆ ನೋಡಿ, ಒಂದು ಪ್ಲಾನ್ ಎ ಏನು ಅಂತ ಹೇಳಿದ್ರೆ ಸಿಎಂ ಬದಲಾಗಲ್ಲ, ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಪ್ಲಾನ್ ಬಿ ಅಂದರೆ ಸಿಎಂ ಬದಲಾದ್ರೆ ಯಾರು ಸಿಎಂ ಆಗಬೇಕು ಅನ್ನುವ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ, ಅದೇ ಸಂದರ್ಭದಲ್ಲಿ ಬಸವರಾಜ ರಾಯರೆಡ್ಡಿ ಕೊಟ್ಟಂತಹ ಹೇಳಿಕೆ ಒಂದೇ ಆಗಿದೆ. ಏನು ಅಂತ ಹೇಳಿದ್ರೆ, ಅವರಿಬ್ಬರು ಹೇಳ್ತಾ ಇರುವ ಮಾತು, ಯಾರೇ ಹೊಸ ಸಿಎಂ ಬಂದರೂ ಕೂಡ ಸೀನಿಯಾರಿಟಿ ಮೇಲೆ ಸಿಎಂ ಆಯ್ಕೆ ಆಗಬೇಕು ಅಂತ. ಹಿರಿತನದ ಮೇಲೆ ಸಿಎಂ ಆಯ್ಕೆ ಆದರೆ ಕಾಂಗ್ರೆಸ್ಗೆ ಒಳ್ಳೆಯದು. ಮುಂದೆ 2028ಕ್ಕೆ ಚುನಾವಣೆ ಬರುತ್ತೆ, ಆಗಲೂ ಕೂಡ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸೀನಿಯಾರಿಟಿ ಅನ್ನುವಂಥ ಮಾನದಂಡ ಇರಬೇಕು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸೈಡ್ ಲೈನ್ ಆಗ್ತಾರೆ. ಸೀನಿಯಾರಿಟಿ ವಿಚಾರಕ್ಕೆ ಬಂದರೆ, ಸೀನಿಯರ್ಗಳು ಸಿದ್ದರಾಮಯ್ಯವ್ರಿಗಿಂತ ಸೀನಿಯರ್ ಯಾರು ಕಾಂಗ್ರೆಸ್ನಲ್ಲಿ? ಅಥವಾ ಕಾಂಗ್ರೆಸ್ನಲ್ಲಿ ಇರುವಂತಹ ಸದ್ಯ ಹಾಲಿ ಇರುವಂತಹ ನಾಯಕರ ಪೈಕಿ ಸೀನಿಯರ್ ಯಾರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ. ಸೊ ಸೀನಿಯಾರಿಟಿ ಆಧಾರದಲ್ಲಿ ಸಿಎಂ ಆಯ್ಕೆ ಆಗಬೇಕಾಗಿದೆ ಅಂತ ಹೇಳಿ ಇಬ್ಬರೂ ನಾಯಕರು ಹೇಳಿದ್ದಾರೆ. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವರನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ಆಗೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರದು, ಅವ್ರಿಗೆ ಸೀನಿಯಾರಿಟಿ ಇಲ್ಲ. ಅವ್ರಿಗಿಂತ ಹೆಚ್ಚಿನ ಸೀನಿಯರ್ಗಳಿದ್ದಾರೆ. HK ಪಾಟೀಲ್ ಇದ್ದಾರೆ, ದೇಶಪಾಂಡೆ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ಸೊ ಯಾರೇ ಸಿಎಂ ಆದರೂ ಕೂಡ ಸೀನಿಯರ್ಗಳಿಗೆ ಕೊಡಬೇಕು ಅಂತ ಹೇಳಿ ಇಬ್ಬರೂ ನಾಯಕರು ಹೇಳಿದ್ದಾರೆ. ಹಾಗಾದ್ರೆ ಸೀನಿಯಾರಿಟಿ ಅಂತ ಬಂದಾಗ HK ಪಾಟೀಲ್ರು, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ಇದ್ದಾಗ ಯಾರು ಸಿಎಂ ಆಗಬೇಕು ಅಂತ ಹೇಳಿದ್ರೆ ಇಬ್ರು ನಾಯಕರು ಒಂದೇ ಮಾತನ್ನು ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆದ್ರೆ ಎಲ್ಲರೂ ಕೂಡ ಒಪ್ಕೋತೀವಿ ಅಂತ ಹೇಳಿ. ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಕೋರ್ ಏನು ಅಂತ ಹೇಳಿದ್ರೆ, ಅವರು ವೋಟ್ ಎಲ್ಲಿಂದ ಪುಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಹಿಂದದಿಂದ ಪುಲ್ ಮಾಡ್ತಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ ನಂತರ ಅಹಿಂದ ಕತೆ ಏನು ಅಂತ ಹೇಳಿದ್ರೆ, ಅಹಿಂದ ಛಿದ್ರ ಆಗುತ್ತೆ. ಅಟ್ಲೀಸ್ಟ್ ಆ ಛಿದ್ರ ಆಗೋದನ್ನ ಕೈಯಲ್ಲಿ ಹಿಡಿದು ಇಟ್ಕೋತಾರೆ ಅಂತ ಹೇಳಿದ್ರೆ, ಯಾರಾದ್ರೂ ಆ ತಾಕತ್ತು ಹೊಂದಿದ್ದಾರೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಟ್ಲೀಸ್ಟ್ ಆ ತಾಕತ್ತಿದೆ ಅಂತ. ಕಾರಣ ಸಿಂಪಲ್, ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಲೀಡರ್, AICC ಅಧ್ಯಕ್ಷರು, ದಲಿತ ಸಮುದಾಯಕ್ಕೆ ಬರ್ತಾರೆ. ಸೊ ಅಹಿಂದದಲ್ಲಿ ಏನಿದೆಯಲ್ವಾ ದಲಿತರು, ಅದು ಕಂಪ್ಲೀಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಬರುತ್ತೆ. ಇನ್ನ ಹಿಂದುಳಿದ ಅನ್ನುವ ವಿಚಾರಕ್ಕೆ ಬಂದ್ರೆ, ಸಿದ್ದರಾಮಯ್ಯನವರು ಕೆಳಗೆ ಇರುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಸಿದ್ದರಾಮಯ್ಯನವರೇ ಹೇಳಿದ್ರೆ ಸಿದ್ದರಾಮಯ್ಯನವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಪರವಾಗಿ ನಿಲ್ಲುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಹಿಂದುಳಿದ ವರ್ಗದ ನಾಯಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ ನಿಲ್ತಾರೆ.
ಇನ್ನು ಅಲ್ಪಸಂಖ್ಯಾತರು ಅಂತ ಬಂದಾಗ ಜಮೀರ್ ಅಹ್ಮದ್ ಆಗಿರ್ಬೋದು, ಸಲೀಂ ಅಹ್ಮದ್ ಆಗಿರ್ಬೋದು, ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಮಾತು ಕೇಳ್ತಾರೆ. ಇದರ ಜೊತೆಗೆ ದಲಿತರು ಸಿಎಂ ಆಗಬೇಕು ಅನ್ನೋದು ಕಾಂಗ್ರೆಸ್ನಲ್ಲಿ ದೊಡ್ಡ ಹೋರಾಟ, ದೊಡ್ಡ ಕೂಗಿರುವಂಥದ್ದು. 2004ರಿಂದ ಕೂಡ ಈ ಕೂಗಿದೆ. ಸೊ ಆ ಚಾನ್ಸ್ ಈಗ ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡರ್ ಆಗಿರುವ ಕಾರಣಕ್ಕಾಗಿ ಮೂಲ ಕಾಂಗ್ರೆಸ್ಗೆ ಯಾರೆಲ್ಲ ಇದ್ದಾರಲ್ವಾ ಅವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಪೋಸ್ ಮಾಡೋದಿಲ್ಲ. ಇನ್ನು ಹೊಸದಾಗಿ ಬಂದಿರುವಂತಹ ಶಾಸಕರು ಅಂತ ತೆಗೆದುಕೊಂಡ್ರು ಕೂಡ ಹೊಸದಾಗಿ ಬಂದಿರುವಂತಹ ಶಾಸಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಸೀನಿಯಾರಿಟಿ ಮುಂದೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾರೆ. ಸೊ ಅವ್ರ ಸೀನಿಯಾರಿಟಿಯ ಕಾರಣಕ್ಕಾಗಿ ಯಾರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಪೋಸ್ ಮಾಡಲ್ಲ. ಅಪೋಸ್ ಬಂದ್ರೆ ಎಲ್ಲಿಂದ ಬರಬಹುದು ಅಂತ ಹೇಳಿದ್ರೆ ಡಿ ಕೆ ಬಣದಿಂದ ಬರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಡಿ ಕೆ ಬಣದಿಂದ ಬಂದರೂ ಎಲ್ಲಿ ಅಪೋಸ್ ಬರುತ್ತೆ? ಡಿ ಕೆ ಶಿವಕುಮಾರ್ ಅವರ ಶಾಸಕರ ಸಂಖ್ಯೆ ಎಷ್ಟಿದೆ? ಡಿ ಕೆ ಶಿವಕುಮಾರ್ ಅವರ ಶಾಸಕರ ಸಂಖ್ಯೆ ತುಂಬಾ ಕಡಿಮೆ ಇರುವಂಥದ್ದು, ಹೆಚ್ಚು ಕಡಿಮೆ 30 ಅಂತ ಹೇಳಿದ್ರು ಕೂಡ ಜಾಸ್ತಿ. ಸೊ 30 ಶಾಸಕರು ಎಐಸಿಸಿ ಅಧ್ಯಕ್ಷರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ನಿಂತ್ಕೊಳ್ಳೋ ಚಾನ್ಸಸ್ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಇಫ್ ಇನ್ ಕೇಸ್ ಏನಾದರೂ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದಾದ್ರೆ ಹೊಸ ಸಿಎಂ ಬರಬೇಕು ಅಂತ ಹೇಳಿದ್ರೆ ಸೀನಿಯಾರಿಟಿ ಇರಬೇಕು. ಸೀನಿಯಾರಿಟಿ ಸದ್ಯಕ್ಕಿರುವಂಥದ್ದು ಮತ್ತೆ ಪಾಪ್ಯುಲಾರಿಟಿಯನ್ನು ನೋಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಕಾಂಗ್ರೆಸ್ನ ಹೈಕಮಾಂಡೇ ಮಲ್ಲಿಕಾರ್ಜುನ ಖರ್ಗೆ ಅವರು ನೆಕ್ಸ್ಟ್ ಸಿಎಂ ಅಂತ ಹೇಳಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಲಿಕ್ಕೂ ಬರೋದಿಲ್ಲ, ಸಿದ್ದರಾಮಯ್ಯವರು ಮುನಿಸ್ಕೊಳ್ಳಿಕ್ಕೂ ಬರೋದಿಲ್ಲ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಏನು ಪ್ಲಸ್ ಆಗಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಈ ಅಹಿಂದ ಸಮುದಾಯ ಮತ್ತೆ ಈ ಜಾತಿ ಗಣತಿ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ನಿಲುವನ್ನು ಪ್ರಕಟಿಸ್ತಾ ಇದೆ. ಇತ್ತೀಚೆಗೆ ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗಲೂ ಕೂಡ ಸೊ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಇದನ್ನು ಪ್ರತಿಪಾದನೆ ಮಾಡುತ್ತೆ ಅಂತ ಬಂದಾಗ ದಲಿತರನ್ನ ನಾವು ಸಿಎಂ ಮಾಡಿದ್ವಿ ಅನ್ನುವಂಥ ಕಾರ್ಡ್ ಏನಿದೆ ಅಥವಾ ಈ ಪ್ಲಸ್ ಪಾಯಿಂಟ್ ಆಗಬಹುದು 2028ಕ್ಕೆ ನಾವು ದಲಿತರನ್ನ ಸಿಎಂ ಮಾಡಿದ್ವಿ, ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಮಾಡಿದೀವಿ ಅನ್ನುವಂಥ ಈ ಕಾರ್ಡ್ ಏನಿದೆಯಲ್ವಾ 2028ಕ್ಕೆ ಕಾಂಗ್ರೆಸ್ಗೆ ಪ್ಲಸ್ ಆಗಬಹುದು. ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಬದಲಾದ್ರೆ ಸಿದ್ದರಾಮಯ್ಯನವರು ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು, ಡಿ ಕೆ ಓಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಸಿಎಂ ಬಣದ ಈ ಆಟ ನಿಜವಾಗ್ಲೂ ಕೂಡ ಗೆಲ್ಲುತ್ತಾ ಅಥವಾ ನಾಯಕರ ಪ್ರಯತ್ನ ಗೆಲ್ಲುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಆಗ್ತಾರಾ? ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.